ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ರಾಜೀನಾಮೆ ಜೊತೆ ಕೆಲ ಸಚಿವರಿಗೆ ಕೊಡುವಂತ ಸಾಧ್ಯತೆ, ಇದು ನಿರೀಕ್ಷಿತವಾದಂತ ಬೆಳವಣಿಗೆ. ಸಿದ್ದುಗೆ ರಾಜೀನಾಮೆ ಸೂಚನೆ ನೀಡ್ತಾ ಇದ್ದಂತೆ ಕೆಲ ಸಚಿವರಿಗೆ ಈಗ ತಲೆನೋವು ಶುರುವಾಗಿದೆ. ಸಚಿವ ಸ್ಥಾನ ಕಳೆದುಕೊಳ್ಳುವಂತ ಭೀತಿಯಲ್ಲಿ ಹಲವು ನಾಯಕರಿದ್ದಾರೆ. ಕಾರಣ ಈಗಾಗಲೇ ನೋಡಿ ಹೇಳ್ತಾ ಇದ್ರು, ಯುವಕರಿಗೆ ಜಾಸ್ತಿ ಬೆಲೆ ಕೊಡಬೇಕು ಅಂತ. ಕೆಲ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತೆ ಸೂಚಿಸಿರುವಂತ ರಾಹುಲ್ ಗಾಂಧಿ ಹೊಸಬರಿಗೆ, ಅರ್ಹತೆ ಉಳ್ಳವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ಕೆಲವರಿಗೆ ಕೊಡಲಾಗುತ್ತೆ. ಇನ್ನು ಈ ಹಿನ್ನೆಲೆ ಸಚಿವ ಸ್ಥಾನ ಕಳೆದುಕೊಳ್ಳುವಂತ ಭೀತಿಯಲ್ಲಿ ಹಲವರಿದ್ದಾರೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರು. ಹೀಗಾಗಿ ಸಿದ್ದರಾಮಯ್ಯಗೆ ರಾಜೀನಾಮೆ ನೀಡಬೇಡಿ ಅಂತಿದ್ದಾರೆ ಸಚಿವರು. ಬಟ್ ಡಿಸೈಡ್ ಆಗೋಗಿದೆ ಎಲ್ಲವೂ. ಹೀಗಾಗಿ ಸಚಿವರೊಂದಿಗೆ ಮತ್ತೊಂದು ಸಭೆ ಮಾಡ್ತಾರಂತೆ ಸಿದ್ದರಾಮಯ್ಯ ರಾಜೀನಾಮೆ ಜೊತೆ ಕೆಲ ಸಚಿವರಿಗೆ ಕೊಡುವಂತ ಸಾಧ್ಯತೆ ಇದೆ. ಈ ಕಾರಣ ಈಗ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಅಂತ ಬಂದ್ರೆ ಅವ್ರಿಗೆ ಬಂದಂತೆ ಒಂದಷ್ಟು ಅವ್ರಿಗೆ ಅನುಕೂಲ ಆಗೋ ಹಾಗೆ ಮಾಡ್ಕೊಳ್ತಾರೆ. ಬಟ್ ಹೈಕಮಾಂಡ್ ಅದೇ ರೀತಿಯಾಗಿ ಸೂಚನೆ ಕೊಟ್ಟಿದೆ, ಕೆಲವರಿಗೆ ಕೊಡಬೇಕು. ಅದರಲ್ಲಿ ಅವರ ರಿಪೋರ್ಟ್ ಕಾರ್ಡ್ ಅಲ್ಲೂ ಕೂಡ ಗೊತ್ತಿರುತ್ತೆ ಯಾರು ಎಷ್ಟು ಸಮರ್ಥವಾಗಿ ನಿಭಾಯಿಸಿದ್ದಾರೆ, ಯಾರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ, ಯಾರು ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ, ಶಾಸಕರ ಕೈಗೆ ಸಿಗದೆ ಎಷ್ಟು ಸಚಿವರು ಓಡಾಡಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸಿದಾಗ ಕೆಲ ಸಚಿವರಿಗೆ ಕೊಡಲಾಗುತ್ತೆ. ಅದು ಯಾರು ಅನ್ನೋದ್ರ ಬಗ್ಗೆ ಈಗ ಯಾರಿಗೆಲ್ಲ ಟೆನ್ಷನ್, ಯಾರಿಗೆಲ್ಲ ತಲೆನೋವು ಶುರು ಆಗಿದೆಯಲ್ಲ, ಅವ್ರು ಸಿದ್ದರಾಮಯ್ಯನವರ ಜೊತೆ ಹೋಗಿ ಮಾತನಾಡಿರ್ತಾರೆ. ಹಾಗಾಗಿ ನಿಮ್ಮ ಸಿಎಂ ಸ್ಥಾನ ನೀವು ಕಳ್ಕೊಳ್ಳೋದ್ರ ಜೊತೆಗೆ ನಾವು ಸಚಿವ ಸ್ಥಾನವನ್ನ ಕಳ್ಕೊಳ್ಳುವಂತ ಭೀತಿ ನಮ್ಗಿದೆ. ಹಾಗಾಗಿ ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ಅಂತೇಳಿ ಕೂಡ ಹೇಳಿದ್ದಾರಂತೆ. ಹಾಗಾಗಿ ಮತ್ತೊಂದು ಸುತ್ತಿನ ಮಾತುಕತೆಗೂ ಕೂಡ ಸಿದ್ದರಾಮಯ್ಯ ಆ ಸಚಿವರ ಜೊತೆಗೆ ಸಜ್ಜಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಂತ ಬದಲಾವಣೆಗಳು ಏನಾಗಲ್ಲ. ಈಗ ಎಲ್ಲವೂ ಕೂಡ ಡಿಸೈಡ್ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದು ಕೂಡ ಖಚಿತ ಅಂತ ಈಗಾಗಲೇ ಫಿಕ್ಸ್ ಆಗ್ಬಿಟ್ಟಿದೆ. ಹಾಗಾಗಿ ಮುಂದೆ ಸಚಿವ ಸಂಪುಟ ಅಂತ ಬಂದಾಗ ಈಗ ಹೈಕಮಾಂಡ್ ಯಾರನ್ನ ಸಂಪುಟದಿಂದ ಹೊರಗಿಡಬೇಕು ಅಂತ ಡಿಸೈಡ್ ಮಾಡಿದೆ, ಯಾರಿಗೆ ಅರ್ಹತೆ ಉಳ್ಳವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಅಂತೆಯೇ ಎಲ್ಲವೂ ಕೂಡ ಹೋಗುತ್ತೆ. ಹಾಗಾಗಿ ಈಗ ಸಚಿವ ಸ್ಥಾನ ಕಳ್ಕೊಳ್ಳುವಂತ ಭಯ ಕೆಲವರಿಗೆ ಶುರುವಾಗಿದೆ.